ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಒಂದು ಬ್ಲಾಗ್ ಶೂಟ್ ಮಾಡೋಣ ಅಂತ ಮಾಡಿದೆ. ಸೊ ಇವತ್ತು ನನ್ನ ಸ್ಯಾಟರ್ಡೆ ಮಾರ್ನಿಂಗ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಒಂದು ಗ್ಲಾಸ್ ಬಿಸಿನೀರಿಗೆ 1 ಅಥವಾ ಅರ್ಧ ಲೆಮನ್ ಹಾಕ್ಕೊಂಡು ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಲೆಮನ್ ಕಟ್ ಮಾಡಿಕೊಂಡು ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ನೀರು ಕುಡ್ಕೊಂಬಿಡ್ತೀನಿ. ಆಮೇಲೆ ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ನಾನು ಬಿಸಿನೀರು ಕಾಯಿಸ್ಕೊಂಡು ಲೆಮನ್ ವಾಟರ್ನ ಕುಡಿದೆ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿ ತುಂಬಾ ದಿನ ಆಗಿತ್ತು. ಸೊ ಅದೇ ಐಡಿಯಾ ಬಂತು, ಉಪ್ಪಿಟ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ. ಆದರೆ ಉಪ್ಪಿಟ್ಟು ಕಂಡ್ರೆ ನಮ್ಮ ಮನೇಲಿ ನನ್ನ ಯಜಮಾನ್ರಿಗೂ ಆಗೋಲ್ಲ, ನನ್ನ ಮಗಳಿಗೂ ಆಗೋಲ್ಲ. ತರಕಾರಿಗಳನ್ನ ಜಾಸ್ತಿ ಹಾಕಿ ಹಾಗೆ ಸ್ವಲ್ಪ ಅದನ್ನು ತೆಳ್ಳಗೆ ಮಾಡಿದ್ರೆ ಇಬ್ಬರು ತಿಂತಾರೆ. ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಉಪ್ಪಿಟ್ಟೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಸಾಮಾನ್ಯವಾಗಿ ಉಪ್ಪಿಟ್ಟು ಕಂಡ್ರೆ ಯಾರಿಗೂ ಆಗೋಲ್ಲ. ಇದೇ ಕೇಸ್ ನಿಮ್ಮ ಮನೇಲೂ ಇರುತ್ತಾ? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡು ಒಂದು ಬೌಲ್ಗೆ ರವೆ ಎಷ್ಟು ಬೇಕು ಅಂತ ತೊಗೊತಿದ್ದೀನಿ. ಒಂದು ಬೌಲಲ್ಲಿ ಒಂದು ಫುಲ್ ರವೆ ತೊಗೊಂಡು ಅದನ್ನು ಫ್ರೈ ಮಾಡಿ ಇಟ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ತುಪ್ಪ ಅಥವಾ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡಿಶ್ ಆಗೋ ತನಕ ಹಾಗೆ ಘಮ ಘಮ ಅನ್ನೋ ತನಕ ಫ್ರೈ ಮಾಡ್ಕೊತಾ ಇರಿ. ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ. ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡೆ. ಸೊ ಅದೇ ಬಾಣಲಿಗೆ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂಡ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ನಾವು ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ವೀಕ್ಲಿ 2-3 ಸಲ ಆದರೂ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೆ. ಹಾಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ನಾವು ಅಂದ್ಕೊತೀವಿ ನಮಗೆ ಅದನ್ನು ಮಾಡೋಕ್ಕಾಗುತ್ತೋ ಇಲ್ವೋ. ತುಂಬ ಕನಸುಗಳನ್ನ ಇರುತ್ತೆ. ಆ ಕನಸನ್ನು ನಾವು ಮಾಡೋಕ್ಕಾಗುತ್ತೋ ಇಲ್ವೋ, ಯಾರು ಏನು ಅಂದ್ಕೊತಾರೋ ಅಂತೆಲ್ಲ ಯೋಚನೆ ಬರ್ತಿರುತ್ತೆ. ಆದರೆ ಒಂದಂತೂ ಸತ್ಯ, ನಾವು ಮೊದಲನೇ ಹೆಜ್ಜೆ ಇಟ್ಟ ಮೇಲೇ ನಮಗೆ 2ನೇ ಹೆಜ್ಜೆ ಇಡೋಕ್ಕಾಗೋದು. ಸೊ ನಿಮ್ಮ ಲೈಫಲ್ಲಿ ನೀವೇನಾದರೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ರೆ ಫಸ್ಟ್ ನೀವು ಒಂದು ಸ್ಟೆಪ್ ಮೂವ್ ಆಗೋಕ್ಕೆ ಟ್ರೈ ಮಾಡಿ. ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ, ಇಂಪ್ಲಿಮೆಂಟ್ ಮಾಡೋಕ್ಕೆ ಮಾಡಿ. ಇವತ್ತಲ್ಲ ನಾಳೆ ಅದು ಖಂಡಿತ ಸಾಧ್ಯ ಆಗೇ ಆಗುತ್ತೆ. ಹಾಗೆ ಇದು ನನ್ನ ಯೂಟ್ಯೂಬ್ನ ಮೊದಲ ಹೆಜ್ಜೆ. ಗೊತ್ತಿಲ್ಲ ಹೇಗಿರುತ್ತೋ, ಆದರೆ ಕಲಿತೀನಿ ಅನ್ನೋ ನಂಬಿಕೆ ಇದೆ. ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಕೂಡ ಸಿಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನಾವು ಇಲ್ಲಿ ಉಪ್ಪಿಟ್ಟು ರೆಸಿಪಿಗೆ ಬರೋಣ. ಇಲ್ಲಿ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂತ ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಹಾಗೆ ಈರುಳ್ಳಿ ಬಂದ ತಕ್ಷಣ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರೋವಂಥ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಮಗೆ ಇದೇ ತರಕಾರಿ ಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕೊಬೋದು. ಕ್ಯಾರೆಟು, ಸಾಮಾನ್ಯವಾಗಿ ನಾನು ಬಳಸೋದು ಕ್ಯಾರೆಟು, ಹಾಗೆ ಹುಳ್ಳಿಕಾಯಿ, ಆಲೂಗೆಡ್ಡೆ ಇದ್ದರೂ ಕೂಡ ಆಲೂಗೆಡ್ಡೆನೂ ಆ್ಯಡ್ ಮಾಡ್ಕೊತೀನಿ. ಹಾಗೆ ಗೆಡ್ಡೆಕೋಸು ಇದ್ದರೆ ಅದಕ್ಕೂ ಕೂಡ ಆ್ಯಡ್ ಮಾಡ್ಕೊತೀನಿ. ಅದನ್ನು ಎಲ್ಲನೂ ಒಂದು 10 ಮಿನಿಟ್ಸು ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಟು ಬೇಯಿಸ್ಕೊತೀನಿ. ಅದನ್ನು ಬೇಯಕ್ಕಿಟ್ಟು ಹಾಗೆ ಕಿಚನ್ನೆಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಸಾನ್ವಿ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ನಾನು ಮನೆ ಕೆಲಸ ಮುಗಿಸಿ ಆಫೀಸ್ ಕೆಲಸ ಮಾಡಬೇಕಾಗಿರೋದ್ರಿಂದ ಎಲ್ಲ ಕೆಲಸನೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ಟೈಮ್ ಹೇಗೆ ಸಿಗುತ್ತೋ ಹಾಗೆ ಮ್ಯಾನೇಜ್ ಮಾಡ್ಕೊಂಬಿಡಬೇಕು. ಈಗ ಇಲ್ಲಿ ತರಕಾರಿ ಎಲ್ಲ ಬೆಂದಿದೆ. ಅದಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅದು ಒಂದು 5 ನಿಮಿಷ ಬೇಯಿಸ್ಕೊಂಡೆ. ಹಾಗೆ ಅದು ಬೆಂದಾದಮೇಲೆ ರವೆನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಗೆಯೇ ಆ್ಯಡ್ ಮಾಡ್ಕೊಬೇಕು. ಅಷ್ಟರಲ್ಲಿ ಸಾನ್ವಿ ಎದ್ದು ಫ್ರೆಶ್ ಅಪ್ ಆಗಿದ್ಲು. ಸೊ ಅವಳಿಗೆ ರೆಡಿ ಆಗೋದಕ್ಕೆ ಬಟ್ಟೆ ಕೊಡಮ್ಮ ಅಂತಲೇ ಕೇಳ್ತಾ ಇದ್ಲು. ಹಾಗೆ ಬಟ್ಟೆ ಕೊಟ್ಬಿಟ್ಟು
ಆಮೇಲೆ ಅವಳದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊತಿದ್ದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಹೋಗ್ತಾಳೆ. ಸ್ನ್ಯಾಕ್ಸ್ ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡು ಹಾಗೆ ಅದನ್ನು ಲಂಚ್ ಬ್ಯಾಗಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಮಕ್ಕಳು ಎಲ್ಲರೂ ಸಾಮಾನ್ಯವಾಗಿ ಹಾಗೆ ಅಂದ್ಕೊತೀನಿ. ಬೆಳಿಗ್ಗೆ ಬೇಗ ಸ್ಕೂಲ್ ಇರೋದ್ರಿಂದ ಅವ್ರು ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ. ಸಾನ್ವಿನಿ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ಲು. ಅಷ್ಟರಲ್ಲಿ ನಾನು ಅವಳು ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ನೆಕ್ಸ್ಟು ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಅವ್ರ ಪಪ್ಪ ಅವಳಿಗೆ ಕಾಳುಗಳನ್ನ ತಿನ್ನಿಸ್ತಿದ್ರು, ಮೊಳಕೆ ಕಟ್ಟಿರೋ ಅಂಥದ್ದು. ಆಮೇಲೆ ನಾನು ಸರಿ ಬ್ರೇಕ್ಫಾಸ್ಟ್ ಬೇಗ ತಿನ್ನಿಸ್ಬಿಡ್ತೀನಿ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಸರಿ ಬಾ ಸಾನ್ವಿ ಅಂತ ಹೇಳಿದೆ. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ನು ತಿನ್ನಿಸ್ದೆ. ಸಾಮಾನ್ಯವಾಗಿ ಉಪ್ಪಿಟ್ಟು ರೈಸ್ ಮಾಡಿದ್ರೆ ಅವಳು ಬ್ರೇಕ್ಫಾಸ್ಟ್ ಬೇಗ ತಿನ್ನಲ್ಲ. ಈ ಚಪಾತಿ ದೋಸೆ ಥರದ್ದೇನಾದರೂ ಐಟಮ್ಸ್ ಮಾಡಿದ್ರೆ ಅವಳೇ ತಿಂತಾಳೆ. ಇಲ್ಲ ಅಂದರೆ ಉಪ್ಪಿಟ್ಟು ರೈಸ್ ಐಟಮ್ಸ್ ಮಾಡಿದ ದಿನ ನಾನೇ ತಿನ್ನಿಸ್ಬೇಕಾಗುತ್ತೆ. ಬೇಗ ಬೇಗ ತಿನ್ನಲ್ಲ ಅಂದ್ಬಿಟ್ಟು ನಾನೇ ತಿನ್ನಿಸ್ದೆ. ಹಾಗೆ ಹೇಳ್ತಾ ಇರ್ತಾಳೆ ನಂಗೆ ಆ ತರಕಾರಿ ಬೇಡಮ್ಮ, ಈ ತರಕಾರಿ ಬೇಡಮ್ಮ ಅಂತೆಲ್ಲ. ಅದರಲ್ಲೂ ಸ್ವಲ್ಪ ಸೆಲೆಕ್ಟಿವ್ ಜಾಸ್ತಿ ಟ್ರೈ ಮಾಡ್ತಾಳೆ. ಆದರೂ ನಾನು ಬಿಡಲ್ಲ, ತರಕಾರಿ ಏನೇನು ಹಾಕಿರ್ತೀನೋ ಎಲ್ಲನೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತಿಂದ್ಕೊಂಡು ಅವಳು ಸ್ಕೂಲಿಗೆ ರೆಡಿ ಆಗ್ತಿದ್ಲು, ರೆಡಿ ಆದಳು. ಸೊ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಬಾಯ್ ಹೇಳ್ಬಿಟ್ಟು ಹೋದ್ಲು. ಇನ್ನು ಸ್ವಾನ್ವಿ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ, ಕ್ಲೀನಿಂಗು ಎಲ್ಲ. ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂತು ಅಂದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊತೀನಿ. ಏನಕ್ಕೆ ಅಂದರೆ ವಾರ ದಿನಗಳಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸ ಎಲ್ಲ ಮಾಡೋದ್ರಿಂದ. ಸೊ ಶನಿವಾರ ಭಾನುವಾರ ಬೆಸ್ಟ್ ಟೈಮ್ ಅಂತ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಮಾತು, ಸೊ ನಾವು ಡೈಲಿ ಯಾವ ಥರ ಮಾತಾಡ್ತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಥರ ಪದಗಳನ್ನ ಯೂಸ್ ಮಾಡ್ತೀವಿ, ಅದು ನೆಗೆಟಿವ್ ಆಗಿರುತ್ತಾ ಪಾಸಿಟಿವ್ ಆಗಿರುತ್ತಾ ಹಾಗೆಲ್ಲ ಯೋಚನೆ ಮಾಡಬೇಕು. ನಾವು ಜಾಸ್ತಿ ಪಾಸಿಟಿವ್ ವರ್ಡ್ಸ್ನೇ ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಈಗ ನನ್ನ ಕೈಲಿ ಆಗಲ್ಲ, ನನಗೆ ಯಾಕೆ ಈ ಥರ ಕಷ್ಟ ಬರ್ತಿದೆ, ದೇವ್ರು ನನಗೆ ಯಾಕೆ ಈ ಥರ ಎಲ್ಲ ನೋವುಗಳನ್ನ ಕೊಡ್ತಿದ್ದಾನೆ ಅನ್ನೋದಕ್ಕಿಂತ ನಾವು ಇದರಿಂದ ಏನು ಕಲಿಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಪ್ರತಿಯೊಂದು ಕಷ್ಟದಿಂದನೂ ಕೂಡ ನಮಗೆ ಒಂದು ಲೆಸನ್ ಖಂಡಿತ ಇರುತ್ತೆ. ನಾವು ಅದರಿಂದ ಏನಾದರೂ ಕಲಿತೀವಿ. ಹಾಗೆ ಒಂದು ಗಾದೆ ಇದೆಯಲ್ಲ, ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಂತ. ಹಾಗೆ ನಮಗೆ ಯಾವುದೇ ಕಷ್ಟಗಳು ಲೈಫಲ್ಲಿ ಬಂದರೂ ಅದು ಒಂದು ಪಾಠನ ಕಲಿಸುತ್ತೆ. ಆ ಕಷ್ಟನ ನಾವು ಯಾವ ಥರ ತೊಗೊತೀವಿ, ಆ ಕಷ್ಟದಲ್ಲಿ ನಾವು ಯಾವ ಥರ ನಮ್ಮ ಸಮಯನ ಯೂಸ್ ಮಾಡ್ಕೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಸಮಯನ ನಾವು ಜಾಸ್ತಿ ಯೋಚನೆ ಮಾಡೋದ್ರಿಂದ ಕಳೀತೀವ, ಇಲ್ಲ ಅದನ್ನೇ ನಾವು ನಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡು ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಡ್ತೀವ, ಅದನ್ನು ನಾವು ಈ ಕಷ್ಟದ ಸಮಯದಲ್ಲಿ ಯಾವ ಥರ ಡಿಸಿಷನ್ ತೊಗೋತೀವಿ ನೋಡಿ, ಅದ್ರ ಮೇಲೆ ನಮ್ಮ ಲೈಫು ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದೇ ಕಷ್ಟ ಬಂದ್ರೂ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಗೆ ಇಲ್ಲಿ ನಾನು ಪ್ಲ್ಯಾಂಟ್ಸ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ. ಅದು ಡಸ್ಟ್ ಥರ ಅನ್ನಿಸ್ತಿತ್ತು ಸ್ವಲ್ಪ, ಅದಕ್ಕೋಸ್ಕರ ಎಲ್ಲ ಪ್ಲ್ಯಾಂಟ್ಸ್ಗಳ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸ್ ಇದೆ. ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಕ್ಲೀನಾಗಿ ಎಲೆಗಳನ್ನೆಲ್ಲ ಒರೆಸ್ಕೊಂಡೆ. ಹಾಗೆ ಔಟ್ಡೋರ್ ಪ್ಲ್ಯಾಂಟ್ಸ್ದು ಕೂಡ ಸ್ವಲ್ಪ ಮಣ್ಣೆಲ್ಲ ಆಗೋಗಿಬಿಟ್ಟಿತ್ತು ಮಳೆ ಬಂದು. ಅದು ಕಾಂಪೌಂಡ್ ಮೇಲೆ 2 ಪಾರ್ಟ್ಸ್ ಇಟ್ಟಿರೋದ್ರಿಂದ ಅದರಲ್ಲಿ ನೀರು ಬಿದ್ದು ಕೆಳಗಡೆ ಇದ್ದ ಪಾರ್ಟ್ಸ್ಗಳಲ್ಲಿ ಇದ್ದ ಎಲೆಗಳಿಗೆಲ್ಲ ಮಣ್ಣಾಗಿಬಿಟ್ಟಿತ್ತು. ಅದಕ್ಕೆ ಎಲೆಗಳನ್ನೆಲ್ಲ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ಹಾಗೆ ಇದು ಪೀಸ್ ಲಿಲ್ಲಿ ಅಂತ ಒಂದು ಪ್ಲ್ಯಾಂಟ್ ಇದೆ. ಆ ಪ್ಲ್ಯಾಂಟಲ್ಲಿ ಬಿಡೋದು ಫ್ಲವರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ ಅದು ಹೂವು ಬಿಟ್ಟಾಗೆಲ್ಲ. ಅದು ತುಂಬ ದಿನ ಹಾಳಾಗಲ್ಲ ಹೂವು ಬಿಟ್ಟಾಗ, ಚೆನ್ನಾಗಿದೆ. ಇದು ಕೂಡ ಇಂಡೋರ್ ಪ್ಲ್ಯಾಂಟ್ಸು. ಇಲ್ಲಿ ನಮ್ಮ ಮನೆ ಹತ್ರ ಅಷ್ಟು ಡೈರೆಕ್ಟು ಸನ್ಲೈಟ್ ಬೀಳಲ್ಲ ಅಂದ್ಬಿಟ್ಟು ನಾನು ಔಟ್ಸೈಡೇ ಇಟ್ಕೊಂಡಿದ್ದೀನಿ. ಔಟ್ಸೈಡ್ ಡೈರೆಕ್ಟ್ ಸನ್ಲೈಟ್ ಇಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಅದಕ್ಕೆ ಸನ್ಲೈಟ್ ಬೇಕಾಗುತ್ತೆ. ಅದರಿಂದ ಅದು ಹೂವುಗಳನ್ನ ಚೆನ್ನಾಗಿ ಬಿಡುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಆಚೆನೇ ಇಟ್ಟಿದ್ದೀನಿ. ಹಾಗೆ ಅದು ಫ್ಲವರ್ ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಇವತ್ತೇನು ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಆದರೂ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಳಗಡೆ ಇದ್ದಿದ್ದು ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಹಾಗೆ ಹೊರಗಡೆ ಇದ್ದಿದ್ದು ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕ್ಲೀನಾಗಿ ಒಂದ್ಸಲಿ ಕಸ ಎಲ್ಲ ಗುಡಿಸ್ಕೊಂಡೆ. ಸೊ ಆಮೇಲೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು.
ಸದ್ಯಕ್ಕೆ ಇಷ್ಟು ಕ್ಲೀನಿಂಗ್ ಸಾಕಂತ ಹೇಳಿ ಹಾಗೆ ಒಂದು ಗ್ಲಾಸ್ ಟೀ ಅಥವಾ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಸೊ ಟೀ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದು ನನಗೆ ಆಲ್ಮೋಸ್ಟ್ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ತುಂಬ ಸಲ ಟ್ರೈ ಮಾಡಿದೆ ಕಾಫಿ ಟೀ ಎಲ್ಲ ಬಿಟ್ಬಿಡಬೇಕು ಅಂತ, ಆದರೂ ಆಗಿಲ್ಲ. ದಿನಕ್ಕೆ ಒಂದು 2 ಸಲ ಕಾಫಿ ಅಥವಾ ಟೀ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸಲ, ಈವ್ನಿಂಗು ಅರೌಂಡು 4 o'clockಲ್ಲಿ ಒಂದು ಸಲ ಆದರೂ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಆಗುತ್ತಾ? ಕಾಫಿ ಟೀ ಅಭ್ಯಾಸ ಇದೆಯಾ? ಕಮೆಂಟಲ್ಲಿ ಹೇಳಿ. ಸೊ ಇಲ್ಲಿ ಟೀ ಆಯಿತು. ನಾನು ಕೂಡ ಟ್ರೈ ಮಾಡಿದ್ದೀನಿ ಟೀ ಬದಲು ಗ್ರೀನ್ ಟೀ ಅಥವಾ ಲೆಮನ್ ಟೀ ಈ ಥರ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ಗೊತ್ತಿಲ್ಲ ಏನಕ್ಕೆ ಬಿಡೋಕ್ಕಾಗಿಲ್ಲ ಅಂತ. ಮೇ ಬಿ ಕೆಲಸ ಮಾಡೋದ್ರಿಂದ ನಾನು ಪ್ರೆಷರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬಿಡ್ತೀನಿ ಅಂದರೆ ಬಿಡ್ಬೋದು ಅಂತ ಅನಿಸುತ್ತೆ, ಬಟ್ ಆಗಿಲ್ಲ. ಹಾಗೆ ಒಂದು ಮೂವಿ ನೋಡ್ತಾ ಅಥವಾ ಒಂದು ಮ್ಯೂಸಿಕ್ ಕೇಳ್ತಾ ಕಾಫಿ ಅಥವಾ ಟೀ ಕುಡ್ಕೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟ್ ಆದಮೇಲೆ ಅದರಲ್ಲಿ ಸಿಗುವಂಥ ಒಂದು ಖುಷಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಇವತ್ತಿಂದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಇದು. ಈ ಬ್ಲಾಗ್ ಹೇಗಿತ್ತು ಹೇಳಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.